ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ವೀರಘ್ನೇ ನಮಃ. ಓಂ ತಿಷ್ಠಾತಿ ವಜ್ರೀ ಮಘವಾ ವಿರಕ್ಷೀಮಂ ಯಜ್ಞಮನುನೋ ವಾಜಸಾತೋ ಇಮಂ ಯಜ್ಞಂ ತ್ವಮಸ್ಮಾಕಮಿಂದ್ರ ಪುರೋದಧತ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 430ನೇಯ ಭಾಗ ಇದು. ಈಗ ನಾವು ನೋಡ್ಲಿಕ್ಕೆ ತೊಡಗಿರುವಂಥದ್ದು. ಅದರಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 171ನೇಯ ವೀರಹ ಅನ್ನುವಂಥ ನಾಮವನ್ನು ನಾವಿವತ್ತು ನೋಡಬೇಕಾಗಿದೆ. ಮೊದಲು ವೀರಹ ಎಂಬ ನಾಮದ ಅರ್ಥ ಏನು ಅಂತನ್ನೋದನ್ನು ನೋಡೋಣ. ವೀರರನ್ನ, ಪರಾಕ್ರಮಿಗಳಾದಂಥ ಎಲ್ಲರನ್ನು ಕೂಡ ನಾಶ ಮಾಡುವವನು ಅಂತ ಅದಕ್ಕೊಂದು ಅರ್ಥ. ಮತ್ತೆ ಅಶ್ವಗಳ ಮೂಲಕ ಸಂಚಾರ ಮಾಡುವವನು, ವಿಕ್ರಾಂತೈ ಅಶ್ವೈ, ನಿಜ ರೂಪ ಇರುವ ಕುದುರೆಗಳನ್ನು ಏರಿ ಸಂಚಾರ ಮಾಡುವವನು. ಅದಕ್ಕಾಗಿಯೂ ಆತನನ್ನ ವೀರಹ ಅಂತ ವರ್ಣನೆ ಮಾಡ್ತಾರೆ. ಮತ್ತೆ ವೀರ ಅಂದ್ರೆ ಯಾವ ಯುದ್ಧದಲ್ಲಿ ವೀರರಾದಂಥ ಪರಾಕ್ರಮಿಗಳು, ವೀರರಾದಂಥ ಜನರಿದ್ದಾರೋ ಅಲ್ಲಿ ಇವನು ಶತ್ರುಗಳನ್ನು ಸದೆ ಬಡಿಯುವವನು, ಹೀಗೊಂದು ಅರ್ಥ. ವಿ ಅಂದ್ರೆ ವಿಶೇಷವಾಗಿ, ನಿರ್ದಿಷ್ಟವಾಗಿ. ವೀರ ಅಂದ್ರೆ ಪ್ರಾಣ. ಆ ಪ್ರಾಣದೇವನನ್ನ ಸಂಹರಿಸುವವನು, ಪ್ರಾಣದೇವನನ್ನ ಪ್ರೇರಿಸುವವನು ಅಂತ ಮತ್ತೊಂದು ಅರ್ಥ. ಈ ಭಗವಂತ ಸ್ವಯಂ ವೀರ, ಪರಾಕ್ರಮಿ. ಮತ್ತು ಹ ಅಂದ್ರೆ ದೋಷರಹಿತ ಕೂಡ. ವಿ ಅಂದ್ರೆ ಸಂಚಾರ ಮಾಡುವವನು ಅಂತನೂ ಅರ್ಥ ಇದೆ. ವಿ ಅಂದ್ರೆ ವಿಲಕ್ಷಣ ಅಂತನೂ ಅರ್ಥ ಆಗ್ತದೆ. ಈರಯತಿ ಅಂದ್ರೆ ಪ್ರೇರಣೆ ಮಾಡುವವನು ಅಂತ ಅರ್ಥ ಸಿಗ್ತದೆ. ಮತ್ತೆ ಹಂತಿ, ಹ ಅಂದ್ರೆ ಸರ್ವತ್ರ ಗಚ್ಚತಿ, ಎಲ್ಲ ಕಡೆ ವ್ಯಾಪ್ತನಾದವನು. ಇದಿಷ್ಟು ಈ ವೀರಹ ಎಂಬ ಶಬ್ದಕ್ಕೆ ನಾವು ಇಲ್ಲಿ ನೋಡುವಂತಹ ಅರ್ಥ. ಮುಂದೆ 745ನೇಯ 928ನೇಯ ನಾಮವು ಕೂಡ ಹೆಚ್ಚು ಕಡಿಮೆ ಆ ಪ್ರಸಂಗದಲ್ಲಿ ಈ ನಾಮ ಮತ್ತೊಂದು ಬಾರಿ ಬರೋದಿದೆ. ಸಂಖ್ಯೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಅಂತೂ ಅಲ್ಲೊಂದಿಷ್ಟು ಈ ನಾಮದ ಅರ್ಥವನ್ನು ನಾವು ನೋಡೋರಿದ್ದೇವೆ. ವೀರನಾದಂಥ ಪ್ರಾಣನ ಜೊತೆಗೆ ಸಂಚಾರ ಮಾಡುವವನು ಅಂತ ಇನ್ನೊಂದು ಅರ್ಥ. ಯಾವತ್ತೂ ಪ್ರಾಣನನ್ನ ಈತ ಬಿಟ್ಟಿರೋದಿಲ್ಲ, ವೀರನಾದಂಥ ಪ್ರಾಣನ ಜೊತೆಗೆ ಇರ್ತಾನೆ ಅಂತ ಮತ್ತೊಂದು ಅರ್ಥ. ಅದು ನಮಗೆ ಈ ಬೃಹತಿ ಮಂತ್ರಕ್ಕೆ ಹೊಂದಾಣಿಕೆ ಕಾಣುವಂಥ ಅರ್ಥ. ಕೆಲವರು ಅರ್ಥ ಮಾಡುವಂತೆ ಕುದುರೆಗಳನ್ನು ಏರಿ ಸಂಚಾರ ಮಾಡುವನು ಅಂತನೂ ಅರ್ಥ ಇದೆ. ಬೃಹತಿ ಮಂತ್ರಗಳನ್ನ ಪೋಣಿಸುವಾಗ ಒಬ್ಬೊಬ್ಬರು ಒಂದೊಂದು ರೀತಿ ಪೋಣಿಸಿರುವುದರಿಂದ ಆ ಅರ್ಥವೂ ಕೂಡ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಆ ದೃಷ್ಟಿಯಿಂದ ಕುದುರೆಗಳನ್ನು ಏರಿ ಸಂಚಾರ ಮಾಡುವನು ಅಂತನೂ ಅರ್ಥ ಮಾಡಿದವರು ಇದ್ದಾರೆ. ಇನ್ನು ಮುಂದೆ ಈ ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯನ ಅರ್ಥ ಮಾಡಿದ್ದಾರೆ, ಮತ್ತೆ ಭಗವಂತಾಚಾರ್ಯನ ಅರ್ಥ ಮಾಡಿದ್ದಾರೆ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳ ಅರ್ಥ ಏನಿದೆ, ಮತ್ತೆ ನಾನು ಅನುಸಂಧಾನ ಮಾಡಿಕೊಳ್ಳುವಂಥ ಅರ್ಥ ಏನಿದೆ ಅಂತೆಲ್ಲದನ್ನು ಕೂಡ ಈಗ ನೋಡೋಣ. ಆನ ಇಂದ್ರೋ ಹರಿಭಿರ್ಯಾತ್ವಚ್ಛ ಅರ್ವಾಚೀನೋ ಅವಸೇ ರಾಧಸೇ ಚ ತಿಷ್ಠಾತಿ ವಜ್ರಿ ಮಖವಾ
ವಿರಕ್ಷೀಮಂ ಯಜ್ಞಮನುನೋ ವಾಜಸಾತವು ಅಂತ ಇದು ಮೂಲ ಮಂತ್ರ. ಋಗ್ವೇದದಲ್ಲಿ ಇದು 4ನೇ ಮಂಡಲದ 20ನೇ ಸೂಕ್ತ. ವಾಮದೇವ ಗೌತಮರು ಇದರ ಋಷಿಗಳು. ಅದರಲ್ಲಿ ಆ 2ನೇ ಮಂತ್ರ ಏನಿದೆ, ಆ 2ನೇ ಮಂತ್ರದ ಪೂರ್ವಾರ್ಧವನ್ನ ಆನ ಇಂದ್ರೋ ಹರಿಬಿರಿಯಾತ್ವಚ್ಛ ಅರ್ವಾಚೀನೋ ಅವಸೆ ರಾಧಸೇಚ ಅನ್ನೋ ಭಾಗವನ್ನ ನಾವೀಗಾಗಲೇ ಈ ಹಿಂದಿನ ಸದಾಯೋಗಿ ಎನ್ನುವ ನಾಮಕ್ಕೆ ಹೊಂದಿಕೊಂಡು ನೋಡಿ ಆಗಿದೆ. ತಿಷ್ಠಾತಿ ವಜ್ರಿ ಮಘವಾ ವಿರಕ್ಷೀಮಂ ಯಜ್ಞಮನುನೋ ವಾಜಸಾತೋ ಅಂತ ಈಗ ನಾವು ನೋಡ್ತಿರುವಂತಹ ಅರ್ಧ, 2ನೇ ಮಂತ್ರದ ಅರ್ಧ. ಮತ್ತೆ ಮೂಲ ಋಗ್ವೇದದ 3ನೇ ಮಂತ್ರ ಇಮಂ ಯಜ್ಞಂ ತ್ವಮಸ್ಮಾಕಮಿಂದ್ರ ಪುರೋ ದಧತ್ ಸನಿಷ್ಯಸಿ ಕ್ರತುಮ್ನಃ ಅಂತ. ಆ 3ನೇ ಮಂತ್ರದ ಪೂರ್ವಾರ್ಧದ ಒಂದಿಷ್ಟು ಭಾಗವನ್ನ ಇಮಂ ಯಜ್ಞಂ ತ್ವಮಸ್ಮಾಕಮಿಂದ್ರ ಪುರೋ ದಧತ್ ಎಂಬುದಾಗಿ ಇಲ್ಲಿ ಈ ಬೃಹತಿ ಮಂತ್ರದ ರೂಪದಲ್ಲಿ ಪೋಣಿಸ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಒಟ್ಟಾರೆ ಈ ಮಂತ್ರದ ಅರ್ಥ ಏನಾಗ್ತದೆ? ಅರ್ವಾಚೀನಃ ಅಲ್ಲಿಂದ ಆನ ಇಂದ್ರೋ ಹರಿವಿದ್ಯಾತ್ವಚ್ಛ ಅರ್ವಾಚೀನೋ ಅವಸೆ ರಾಜಸೇ ಚ ತಿಷ್ಠಾತಿ ವಜ್ರಿ ಮಘವಾ ವಿರಕ್ಷೀಮಂ ಯಜ್ಞಮನುನೋ ವಾಜಸಾತೋ ಅಂತ ಪೂರ್ಣ ಮಂತ್ರದ ಅರ್ಥವನ್ನೇ ಹೇಳ್ತೇನೆ. ನಮಗಿಲ್ಲಿ ಬೇಕಾಗಿರುವುದು ತಿಷ್ಠಾತಿ ವಜ್ರಿ ಅಲ್ಲಿಂದ ಮಾತ್ರ, ಆದರೂ ಅದನ್ನ ಹೇಳ್ತೇನೆ. ಅರ್ವಾಚೀನ ಅಂದ್ರೆ ನಮಗೆ ಅಭಿಮುಖನಾದಂತಹ ಈ ಇಂದ್ರ, ಸಾಯಣಾಚಾರ್ಯ ಹೇಳುವಂತೆ, ಅವಸೆ ಅಂದ್ರೆ ನಮ್ಮ ರಕ್ಷಣೆಗಾಗಿ, ರಾಧಸೆ ಅಂದ್ರೆ ನಮಗೆ ಸಂಪತ್ತನ್ನ ಕೊಡುವುದಕ್ಕಾಗಿ, ಅಚ್ಛ ಅಸ್ಮಾನ್ ಅಭಿಲಕ್ಷೀಕೃತ್ಯ ನಮಗೆ ಅಭಿಮುಖನಾಗಿ ಕುದುರೆಗಳನ್ನು ಏರಿ ಬರಲಿ. ಅದಲ್ಲದೆ ವಜ್ರಿ ಅಂದ್ರೆ ವಜ್ರಧರನಾದಂಥ ಮಘವ ಧನದ ಅಧಿಪತಿಯಾದಂಥ ಧನದಾಯಕನಾದಂಥ ವಿರಕ್ಷಿ ಮಹಾತ್ಮನಾದಂಥ ಈ ಇಂದ್ರ ನಮ್ಮ ಒಂದು ಯುದ್ಧ ಬಂದಾಗ, ನಾವು ಶತ್ರುಗಳನ್ನು ಎದುರಿಸಿ ಯುದ್ಧ ಮಾಡಬೇಕಾದ ಪ್ರಸಂಗದಲ್ಲಿ ನಮ್ಮ ಈ ಯಜ್ಞಕ್ಕೆ ಅವನು ಬರಲಿ ಅಂತ ಹೀಗೆ ಸಾಯಣಾಚಾರ್ಯದಕ್ಕೆ ಅರ್ಥ ಹೇಳಿದ್ದಾರೆ. ಮುಂದೆ ಇಮಂ ಯಜ್ಞಂ ತ್ವಂ ಅಸ್ಮಾಕಮಿಂದ್ರ ಪುರೋದಧತ್ ಸನಿಷ್ಯಸಿ ಕ್ರತುಮ್ನಃ ಅಂತ ಅದು, ಹೇ ಇಂದ್ರನೇ, ನಹ ನಮ್ಮನ್ನು ಪುರೋದಧತ್ ಪುರಸ್ಕೃತಾನ್ ಕುರ್ವನ್, ನಮ್ಮನ್ನ ಪುರಸ್ಕಾರಕ್ಕೆ ಪಾತ್ರರನ್ನಾಗಿ, ಗೌರವಕ್ಕೆ, ಜನದ ಗೌರವಕ್ಕೆ ಪಾತ್ರರನ್ನಾಗಿ ನೀನು ಮಾಡಬೇಕು. ಹಾಗೆ ಮಾಡ್ತಾ ನಮ್ಮ ಈ ಯಜ್ಞಕ್ಕೆ ನೀನು ಬಂದು ತಲುಪ್ತೆ ಅಂತ ಅರ್ಥ. ಇಮಂ ಯಜ್ಞಂ ಸನಿಷ್ಯಸಿ ಸಂಭಜಿಷ್ಯಸಿ, ಈ ಯಜ್ಞದಲ್ಲಿ ಯಾವ್ಯಾವ ಕ್ರಿಯೆಗಳು ನಡಿಬೇಕೋ, ಏನೇನು ಪ್ರಕ್ರಿಯೆಗಳು ನಡಿಬೇಕೋ ಅದೆಲ್ಲವನ್ನು ಕೂಡ ನೀನು ಮಾಡಿಕೊಡ್ತೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದಿಷ್ಟು ಸಾಯಣಾಚಾರ್ಯರು ವರ್ಣನೆ ಮಾಡಿರುವಂತಹ ಅರ್ಥ. ಮುಂದೆ ಇದೇ ಮಂತ್ರಕ್ಕೆ ಭಗವಂತಾಚಾರ್ಯರು ಏನು ಅರ್ಥ ಮಾಡಿದ್ದಾರೆ ಅಂತ ಕೂಡ ನೋಡೋಣ. ಭಗವಂತಾಚಾರ್ಯ ದೃಷ್ಟಿಯಲ್ಲಿ ವೀರಹ ಅನ್ನುವಂಥ ಈ ಮಂತ್ರ ಏನಿದೆ, ಈ ನಾಮಕ್ಕೆ ಸಂಬಂಧಪಟ್ಟಂತಹ ಮಂತ್ರ ಹರಿಬಿರಿಯಾತ್ವಚ್ಛ ಅರ್ವಾಚೀನೋ ಅವಸೆ ರಾಧಸೆ ಚ ಹಿಂದಿಂದು ಸೇರ್ಕೊಂಡಿದೆ. ತಿಷ್ಠಾತಿ ವಜ್ರಿ ಮಘವಾ ವಿರಕ್ಷೀಮಂ ಯಜ್ಞಮನುನೋ ವಾಜಸಾತೌ, ಇಷ್ಟೇ ಮಂತ್ರ ವೀರಹ ಅನ್ನುವ ನಾಮಕ್ಕೆ ಸಂಬಂಧಪಟ್ಟದ್ದು. ಈ ಮೂಲ ಋಗ್ವೇದದ ಮಂತ್ರಕ್ಕೆ ಭಗವಂತಾಚಾರ್ಯರು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನ ನಾವೀಗ ನೋಡ್ಬೇಕಾಗಿದೆ. ಇಂದ್ರ ಭಗವಂತ ನಮ್ಮ ರಕ್ಷಣೆಗಾಗಿ, ರಾಧಸೆ ನಮ್ಮ ರಕ್ಷಣೆಗಾಗಿ ಕುದುರೆಗಳನ್ನು ಏರಿ ಬರಲಿ, ಕುದುರೆಗಳನ್ನು ಹೂಡಿದಂತಹ ರಥದಲ್ಲಿ ಬರಲಿ ಅಂತ ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥ ಹೇಳ್ತಿದ್ದೇನೆ. ಅಲ್ಲಿ ಹರಿಬಿರಿಯಾತ್ವಚ್ಛ ಅಂತ ಅನ್ನೋದು ಈ ಬೃಹತಿ ಮಂತ್ರದಲ್ಲಿ ಇಲ್ಲ. ರಘುನಾಥ ಸ್ವಾಮಿಗಳು ಸಂಪಾದನೆ ತೋರಿಸಿಕೊಟ್ಟಿರುವಂತಹ ಬೃಹತಿ ಮಂತ್ರದಲ್ಲಿ ಹರಿಬಿರಿಯಾತ್ವಚ್ಛ ಅನ್ನೋದಿಲ್ಲ. ಆದರೆ ಭಗವಂತಾಚಾರ್ಯರು ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥ ಮಾಡಿರೋದ್ರಿಂದ ಅದೆಲ್ಲವನ್ನೂ ಹೇಳ್ತಿದ್ದೇನೆ, ಅದನ್ನು ಗಮನಿಸ್ಬೇಕು ಕೇಳುವವರು.
ಈ ನಮ್ಮ ರಕ್ಷಣೆಗಾಗಿ, ನಮ್ಮ ಸಿದ್ಧಿಗಾಗಿ ಕುದುರೆಗಳನ್ನು ಹೂಡಿದಂಥ ರಥದಲ್ಲಿ ಬರಲಿ. ಅರ್ವಾಚೀನಃ ಆ ಮೇಲಿನ ಲೋಕದಿಂದ ಅವನ ಕೆಳಗಿಳಿದು ನಮಗೆ ಅಭಿಮುಖನಾಗಿ ಈ ಯಜ್ಞಕ್ಕೆ ಬರಲಿ. ಬಂದು ಈ ಯಜ್ಞವನ್ನ ಅವನು ಈ ಯಜ್ಞದ ಬಳಿಕ ಯಜ್ಞ ಮುಗಿದ ನಂತರ ವಾಜಸಾತವ್ ಯುದ್ಧೆ, ನಾವು ಮಾಡಬೇಕಾಗಿರುವಂತಹ ಒಂದು ಯುದ್ಧ, ಆ ಯುದ್ಧದಲ್ಲಿ ವಿರಕ್ಷಿ ಅಂದರೆ ಬಲಿಷ್ಠನಾದಂಥ ಈ ಮಘವ ವಿಷ್ಣು ಅವನು ವಜ್ರಧಾರಿಯಾಗಿ ನಿಂತು ನಮಗೆ ರಕ್ಷಣೆ ಕೊಡಲಿ ಅಂತ ಅದರ ಅರ್ಥ. ಮುಂದೆ ಇಮಂ ಯಜ್ಞಂ ತ್ವಂ ಅಸ್ಮಾಕಮಿಂದ್ರ ಪುರೋದಧತ್ ಅಂತ. ಹೇ ಇಂದ್ರ, ಭಗವಂತನೇ, ಶ್ರೀಹರಿಯೇ, ತ್ವಂ ನೀನು ಅಸ್ಮಾಕಂ ಯಜ್ಞಂ, ನಮ್ಮ ಈ ಯಜ್ಞವನ್ನು ಪುರೋದಧತ್ ಅಗ್ರತೋ ನಿಧಾನ, ನಮ್ಮ ಯಜ್ಞಕ್ಕೊಂದು ಬೆಲೆ ಕೊಟ್ಟು ನಮ್ಮ ಯಜ್ಞವನ್ನು ನಿಮಿತ್ತ ಮಾಡಿಕೊಂಡು ನೀನು ಇಲ್ಲಿಗೆ ಬರಬೇಕು ಅಂತ ಅದರ ತಾತ್ಪರ್ಯ ಕಾಣಿಸ್ತದೆ. ಇದಿಷ್ಟು ಭಗವಂತಾಚಾರ್ಯರು ನಮಗೆ ತೋರಿಸಿಕೊಟ್ಟಿರುವಂತಹ ಅರ್ಥ. ಸಾಯಣಾಚಾರ್ಯರು ತೋರಿಸಿಕೊಟ್ಟಿರುವಂತಹ ಅರ್ಥವನ್ನು ಕೂಡ ನಾವು ನೋಡಿದ್ದೇವೆ. ಮುಂದೆ ರಘುನಾಥ ಸ್ವಾಮಿಗಳು ಈ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಹೇ ಇಂದ್ರ ಅಂತ ಭಗವಂತನಿಗೆ ಸಂಬೋಧನೆ. ಅಸ್ಮಾಕಂ ಅಸ್ಮದೀಯಂ ಯಜ್ಞಂ, ನಮ್ಮ ಯಜ್ಞವನ್ನ ಪುರಃ ಅಗ್ರೇ ದಧತ್ ಧಾರಯತ್. ಅದಕ್ಕರ್ಥ ನಮ್ಮ ಯಜ್ಞವನ್ನ ಅಗ್ರಗಣ್ಯವನ್ನಾಗಿ ಮಾಡಿದ್ದೀನಿ ನೀನು. ನಿನ್ನ ಸನ್ನಿಧಾನದಿಂದ, ನಿನ್ನ ಅನುಗ್ರಹದಿಂದ ನಮ್ಮ ಯಜ್ಞ ಇತರ ಯಜ್ಞಗಳಿಗಿಂತ ಶ್ರೇಷ್ಠವಾಗಿದೆ. ಆ ಯಜ್ಞಕ್ಕೆ ಯಾರು ವಿಘ್ನ ಮಾಡಲಿಕ್ಕೆ ದುಷ್ಟಶಕ್ತಿಗಳು ಬಂದಿದ್ದಾರೆ, ಅದು ವಾಜಸಾತವು, ಆ ಯುದ್ಧದಲ್ಲಿ ಬಂದಂತಹ ವೀರರನ್ನ ಕೊಲ್ಲಿಕ್ಕಾಗಿ ವಿರಕ್ಷಿ ಬಲಿಷ್ಠನಾದಂಥ ವಜ್ರಿ ಕೈಯಲ್ಲಿ ಆಯುಧವನ್ನು ಧರಿಸಿರುವಂತಹ ನೀನು ಆ ಶತ್ರುಗಳನ್ನು ಕೊಂದು ಮಘವ ಅಂದ್ರೆ ಮಘ ಅನ್ನೋ ಶಬ್ದಕ್ಕೆ ಯಶಸ್ಸು ಅಂತನೂ ಅರ್ಥ ಇರೋದ್ರಿಂದ ನೀನು ಯಶಸ್ವಿಯಾಗಿ ಈ ನಮ್ಮ ಯಜ್ಞದ ಉದ್ದಕ್ಕೂ ನಿಂತ್ಕೊಂಡಿರ್ತೆ. ಇಲ್ಲಿ ಸನ್ನಿಹಿತನಾಗಿದ್ದು ಯಾವಾಗಲೂ ನಮಗೆ ರಕ್ಷಣೆ ಕೊಡ್ತಿ ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ತದೆ. ಅಲ್ಲಿ ಯಜ್ಞದಲ್ಲಿ ಯಾರು ದುಷ್ಟಶಕ್ತಿಗಳು ವಿಘ್ನ ಮಾಡ್ತಾ ಇದ್ದಾರೆ ಅವರನ್ನ ನಾಶಪಡಿಸ್ತಾ ಇದ್ದಾನೆ ಭಗವಂತ. ಆದ್ರಿಂದ ಅವನು ವೀರಹ, ರಘುನಾಥ ಸ್ವಾಮಿಗಳು ಹೇಳುವಂತೆ ವೀರಾನ್ ಹಂತಿ, ದುಷ್ಟರನ್ನ ನಾಶ ಮಾಡ್ತಾನಾದ್ರಿಂದ ಪರಾಕ್ರಮಿಗಳಾದಂತಹ ದುಷ್ಟರನ್ನ ನಾಶಪಡಿಸುವುದರಿಂದ ಆತನನ್ನ ವೀರಹ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಮೂಲ ಬೃಹತಿ ಮಂತ್ರದಲ್ಲಿ, ಋಗ್ವೇದದ ಮಂತ್ರದಲ್ಲಿ ವೀರ ಅನ್ನುವಂಥ ಶಬ್ದ ಬಂದಿಲ್ಲ, ಆದರೆ ವಾಜಸಾತವು ಅಂತ ಬಂದಿದೆ. ಆ ಯುದ್ಧದಲ್ಲಿ ಯಾರು ಪಾಲ್ಗೊಳ್ತಾರೆ, ಯಾರು ನಮಗೆ ಆಕ್ರಮಣ ಮಾಡ್ಲಿಕ್ಕೆ ಬಂದಿದ್ದಾರೆ ಅವರೆಲ್ಲವನ್ನೂ ಇವನು ಹೊಡೆದಾಕ್ತಾನೆ ಅಂತ ಅದರ ಅರ್ಥ ಆಗ್ತದೆ. ಇನ್ನು ಮುಂದೆ ಈ ಮಂತ್ರಕ್ಕೆ ನಾನೇನು ಅನ್ವಯ ಅರ್ಥ ಹೇಳಬೇಕು ಅಂತ ಬಯಸ್ತೀನಿ, ಅದನ್ನ ಈಗ ನೋಡೋಣ. ಹೇ ಇಂದ್ರ, ಸರ್ವೇಶ್ವರನೇ ಅಂತ ಭಗವಂತನಿಗೆ ಸಂಬೋಧನೆ. ನಹ ಅಸ್ಮಾಕಂ ಅಂದ್ರೆ ನಮ್ಮ, ವಾಜಸಾತವು ಯುದ್ಧದಲ್ಲಿ, ಯಾವುದು ಯುದ್ಧ? ಹೊರಗಿನ ಯಾರೋ ರಾಕ್ಷಸರು ಬಂದು ದಾಳಿ ನಡೆಸುವಂಥ ಯುದ್ಧ, ಅದೊಂದು ಬೇರೆ. ಅದಲ್ಲದೆ ಈ ನಮ್ಮೊಳಗೆ ನಮ್ಮ ದುರ್ಗುಣಗಳ ಜೊತೆಗೆ ನಡೆಯುವಂಥ ಹೋರಾಟ, ಅದೇ ಜೀವನ ಯುದ್ಧ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಆ ಯುದ್ಧದಲ್ಲಿ ನಮಗೆ ಪ್ರೇರಣೆ ಕೊಡ್ಲಿಕ್ಕೆ, ನಮಗೊಂದು ಬಲ ತುಂಬಲಿಕ್ಕೆ ಒಬ್ಬ ನಾಯಕ ಬೇಕು. ಸ್ವಯಂ ಪರಮಾತ್ಮ ಕೆಲವು ಬಾರಿ ಬರ್ತಾನೆ, ಕೆಲವು ಬಾರಿ ಬರೋದಿಲ್ಲ. ಅವನು ಬರ್ಬೇಕು, ಪರಮಾತ್ಮ ಬರಬೇಕಾದ್ರೂ ಕೂಡ ಆ ಪರಮಾತ್ಮನಿಗೆಕ್ಕಿಂತ ಮುಂಚೆ ಒಬ್ಬ ಬರಬೇಕು. ಅವನು ಯಾರು ಅಂದ್ರೆ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣನನ್ನು ಮುಂದಿಟ್ಕೊಂಡು ಪರಮಾತ್ಮ ಯಾವತ್ತೂ ಬರ್ತಾನೆ ಅಂತ ಈ ಮಂತ್ರ ವರ್ಣನೆ ಮಾಡ್ತಾ ಇದೆ.
ಅಸ್ಮದೀಯಂ ಯಜ್ಞಂ. ಈ ಹಿಂದೆಲ್ಲ ಯಜ್ಞ ಎಂಬ ಶಬ್ದಕ್ಕೆ ಯಜ್ಞ ಅಂತಾನೆ ಅರ್ಥ ಮಾಡಿದ್ದಾರೆ, ನಾವು ನಡೆಸುವಂತ ಯಜ್ಞ ಅಂತ. ಇಲ್ಲಿ ಯಜ್ಞ ಎಂಬ ಶಬ್ದಕ್ಕೆ ನಾನು ಪ್ರಾಣದೇವ ಅಂತ ಅರ್ಥ ಮಾಡ್ಕೊಂಡಿದ್ದೇನೆ. ನಮ್ಮ ಯಜ್ಞ ಅಂದ್ರೆ ನಮ್ಮವನಾದಂಥ ಈ ಯಜ್ಞ ಪ್ರಾಣದೇವ ಏನಿದ್ದಾನೆ ಅವನನ್ನ ಪುರಃ ಅಗ್ರತಃ ದಧತ್, ಅವನನ್ನ ಮುಂದಿಟ್ಕೊಂಡು ನೀನು ಬರ್ತೀಯ ಯಾವತ್ತೂ ಕೂಡ. ಅಗ್ರತಃ ಸ್ಥಾಪಯನ್, ಅವನನ್ನು ಮುಂದಿಟ್ಕೊಂಡೇ ನೀನು ಬರ್ತೀಯ. ಯಾಕೆ ಅಂತ ಅದನ್ನೆಲ್ಲ ಮುಂದೆ ನೋಡೋಣ. ವಿರಪ್ಷಿ ಅಂದ್ರೆ ಬಲಿಷ್ಠನಾದವನು ಅಂತ ಅದರ ಅರ್ಥ. ವಿರಪ್ಷಿ ಎಂಬ ಶಬ್ದಕ್ಕೆ ಎಲ್ಲರೂ ಕೂಡ ರಘುನಾಥ ಸ್ವಾಮಿಗಳು, ಭಗವಂತಾಚಾರ್ಯರು ಎಲ್ಲರೂ ಕೂಡ ಹಾಗೆ ಅರ್ಥನೇ ಬರೆದಿದ್ದಾರೆ. ಮಹಾನ್, ದೊಡ್ಡವನು ಎಂಬ ಅರ್ಥವನ್ನ ಸಾಯಣಾಚಾರ್ಯ ಬರೆದಿದ್ದಾರೆ. ಅದೆಲ್ಲ ಹಿಂದೆ ನಾವು ನೋಡಿದ್ದೇವೆ. ವಜ್ರಿ ಅಂದ್ರೆ ವಜ್ರಾಯುಧವನ್ನು ಧಾರಣೆ ಮಾಡಿದಂಥವನು, ಅಥವಾ ಜ್ಞಾನಾನಂದ ಸ್ವರೂಪನಾದವನು. ಆ ಅರ್ಥನೂ ಹಿಂದೆ ಋಗ್ಭಾಷೆಯಲ್ಲಿ ಬಂದದ್ದನ್ನ ನಾವು ನೋಡೇ ಇದ್ದೇವೆ. ಜ್ಞಾನಾನಂದಮಯ. ಮಘವ, ಮಘವ ಅಂದ್ರೆ ನಮ್ಮ ಯಶಸ್ಸಿಗೆ ಅಧಿಪತಿ ಅಂತ ಒಂದರ್ಥ. ಇನ್ನೊಂದರ್ಥ ಜೀವನ ಎಂಬ ಯಜ್ಞಕ್ಕೆ ಅವನ ಪತಿ. ಮಘ ಅಂದ್ರೆ ಮೂಲತಃ ಮಖ, ಯಜ್ಞ. ಆ ಯಜ್ಞಕ್ಕೆ ಪತಿ ಭಗವಂತ ಅಂತ ಈ ಅರ್ಥ. ಅದು ನಾವು ಹಿಂದಿಂದನೂ ನೋಡ್ತಾನೆ ಬಂದಿದ್ದೇವೆ. ನಮ್ಮ ಪುರುಷೋಭಾವ ಯಜ್ಞ, ನಮ್ಮ ಜೀವನವೆಂಬ ಯಜ್ಞಕ್ಕೆ ಈತ ಭಗವಂತ ಪತಿ ಅಂತ ಅರ್ಥ. ಅಸ್ಮಜ್ಜೀವನ ಯಜ್ಞ ಪತಿ, ಜೀವನ ಯಜ್ಞದ ಪತಿ, ಪತಿಯಾದಂಥ ತ್ವಂ ನೀನು ಭಗವಂತನೇ. ಇಮಂ ಯಜ್ಞಂ, ನಮ್ಮ ಜೀವನವೆಂಬ ಯಜ್ಞವನ್ನ ಅನುತಿಷ್ಠತಿ, ಅನುಸೃತ್ಯ ತಿಷ್ಠಸಿ. ಯಾವತ್ತೂ ನಮ್ಮ ಯಜ್ಞ ಪ್ರಾರಂಭ ಆದಾಗಿನಿಂದಲೂ ಕೊನೆಯವರೆಗೂ ನೀನು ಯಾವತ್ತೂ ಇದ್ದೇ ಇರ್ತೆ. ನಾವು ಹುಟ್ಟಿದಾರಭ್ಯ ಸಾಯುವವರೆಗೂ ನೀನು ನಮ್ಮ ಯಜ್ಞದಲ್ಲಿ ಅನುಸರಿಸಿ ಇರ್ತಿ. ಅದಕ್ಕಾಗಿ ನಿನ್ನನ್ನು ಅನುತಿಷ್ಠತಿ ಅಂತ ಹೀಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನೀನು ಇರ್ತಿ, ಇರಬೇಕು. ಹಿಂದೆ ಇದ್ದಿ, ಮುಂದೂ ಇರ್ತಿ, ಇವಾಗಲೂ ಇರ್ತಿ, ಇವಾಗಲೂ ಇದ್ದೀಯ, ಇರಬೇಕು ಅಂತ ನಮ್ಮ ಪ್ರಾರ್ಥನೆ. ತಿಷ್ಠತಿ ಅಂತ ಅದು ವರ್ತಮಾನ ಕಾಲದ ಲಕಾರ. ಭಗವಂತನಿಗೆ ಸಂಬಂಧಪಟ್ಟಂತೆ ಆ ವರ್ತಮಾನ, ಭೂತ, ಭವಿಷ್ಯ ಎಲ್ಲ ಕಾಲಗಳು ಒಂದೇ. ಮತ್ತೆ ಪ್ರಾರ್ಥನೆ ಎಂಬ ದೃಷ್ಟಿಯಿಂದ ಅದನ್ನ ನಾವು ತಗೊಂಡ್ರು ಅದು ಯೋಗ್ಯವೇ. ತ್ವಂ ಅಂತ ಮಧ್ಯಮ ಪುರುಷ ಇದೆ, ತಿಷ್ಠತಿ ಅಂತ ಪ್ರಥಮ ವಿಭಕ್ತಿ ಇದೆ, ಪ್ರಥಮ ಪುರುಷ ಇದೆ. ಇಂಥ ವ್ಯತ್ಯಾಸಗಳೆಲ್ಲ ಭಗವಂತನ ವಿಷಯದಲ್ಲಿ ಸಹ್ಯ. ಇದಿಲ್ಲದೆ ಹೋದ್ರೆ ತ್ವಂ ತಿಷ್ಠಸಿ ಅಂತ ಹೇಳಬೇಕಾಗಿತ್ತು ವ್ಯಾಕರಣದ ಪ್ರಕಾರ. ಆದರೂ ತ್ವಂ ತಿಷ್ಠತಿ, ಭವಾನ್ ತಿಷ್ಠತಿ, ತ್ವಂ ತಿಷ್ಠತಿ ಅಂತ ಪ್ರಯೋಗ ಮಾಡುವುದೆಲ್ಲ ಆ ಭಗವಂತನ ದೃಷ್ಟಿಯಿಂದ ಅದೆಲ್ಲವೂ ಸ್ವೀಕಾರಕ್ಕೆ ಯೋಗ್ಯವೇ. ಹಾಗೆ ಭವಾನ್ ತಿಷ್ಠತಿ, ತ್ವಂ ತಿಷ್ಠತಿ ಅಂತ ಪ್ರಯೋಗ ಮಾಡಿದರೆ ಅದು ಕೂಡ ಆ ಭಗವಂತನ ದೃಷ್ಟಿಯಿಂದ ಎಲ್ಲವೂ ಕೂಡ ಸ್ವೀಕಾರಕ್ಕೆ ಯೋಗ್ಯವೇ. ಅದಕ್ಕಾಗಿ ತ್ವಂ ತಿಷ್ಠತಿ ಅಂತ ಹೀಗೆ ಅರ್ಥ ಮಾಡ್ಕೊಂಡಿದ್ದೇವೆ. ಈ ಪ್ರಾಣನನ್ನ ಯಜ್ಞ ಅಂತ ನಾವು ಹೇಳಿದ್ವಲ್ಲ, ಅವನು ಹೇಗೆ ಪ್ರಾಣ ಯಜ್ಞ ಆಗುವುದು ಹೇಗೆ ಅಂತ ನಮಗೊಂದು ಇಲ್ಲೊಂದು ಸಂಶಯ ಬರಬಹುದು. ವಸ್ತುತಃ ಎಲ್ಲಾ ದೇವತೆಗಳು ಕೂಡ ಯಜ್ಞಾಭಿಮಾನಿಗಳೇ. ಭಗವಂತ ಯಜ್ಞಕ್ಕೆ ನಿಯಾಮಕ. ಚತುರ್ಮುಖ, ಪ್ರಾಣ ಇವರೆಲ್ಲರೂ ಯಜ್ಞದ ಅಭಿಮಾನಿಗಳು. ಮತ್ತೆ ಗರುಡ, ಶೇಷರುದ್ರರು, ಇಂದ್ರ, ಹೀಗೆ ಎಲ್ಲಾ ದೇವತೆಗಳು ಕೂಡ ಯಜ್ಞಾಭಿಮಾನಿಗಳೇ. ಅವರ ಪತ್ನಿಯರೆಲ್ಲರೂ ಕೂಡ ವೇದಾಭಿಮಾನಿಗಳು. ಎಲ್ಲಾ ದೇವತೆಗಳು ಯಜ್ಞಾಭಿಮಾನಿಗಳು. ಅದರಲ್ಲಿ ಪ್ರಾಣದೇವ ನಮಗೆ ಯಜ್ಞಾಭಿಮಾನಿ. ಹೇಗೆಂದ್ರೆ ಛಾಂದೋಗ್ಯ ಉಪನಿಷತ್ನಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಯಜ್ಞಾಭಿಮಾನಿ ಯಜ್ಞಾಖ್ಯ ವಾಯುರ್ಯಜ್ಞೆ ಪ್ರತಿಷ್ಠಿತ ಅಂತ. ಅದಕ್ಕೆ ಮೂಲಭೂತವಾದಂತಹ ಉಪನಿಷತ್ತು ಆ ಛಾಂದೋಗ್ಯ 4ನೇ ಅಧ್ಯಾಯದಲ್ಲಿ ಹೀಗೆ ವರ್ಣನೆ ಮಾಡ್ತದೆ. ಏಷ ಹವೈ ಯಜ್ಞೋ ಯೋಜಂ ಪವತೆ ಅಂತ. ಇದು ಛಾಂದೋಗ್ಯ ಉಪನಿಷತ್ತಿನಲ್ಲಿ 4ನೇ ಅಧ್ಯಾಯದಲ್ಲಿ ಕೊನೆಯ ಭಾಗದಲ್ಲಿ ಯಜ್ಞನಾಮಕ ವಾಯುದೇವನ 2 ಪಾದಗಳ ಪೂಜೆ ಅಂತ ವರ್ಣನೆ ಮಾಡುವಂಥ ಒಂದು ಪ್ರಸಂಗ. ಏಷ ಯನ್ನಿದಂ ಸರ್ವಂ ಪುನಾತಿ, ಯದೇಶ ಯನ್ನಿದಂ ಸರ್ವಂ ಪುನಾತಿ ತಸ್ಮಾದೇಶ ಏವ ಯಜ್ಞ ಅಂತ
ಆ ಉಪನಿಷತ್ ಭಾಗ. ಅದರ ಭಾಷ್ಯದಲ್ಲಿ ಆಚಾರ್ಯ ಹೀಗೆ ಹೇಳ್ತಾರೆ. ಅದರಿಂದ ನಾವು ಮುಖ್ಯ ಪ್ರಾಣನನ್ನ ಯಜ್ಞ ಅಂತ ಯಾಕೆ ಉಪಾಸಿಸಬೇಕು ಅಂತ ಗೊತ್ತಾಗ್ತದೆ ನಮಗೆ. ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯುರ್ ಯಜ್ಞೇ ಪ್ರತಿಷ್ಠಿತಃ ಯಜ್ಞ ಶುದ್ಧ ಭಾವೇ ಇತ್ಯಸ್ಮಾತ್ ಎನ್ನಸೌ ಎನ್ನಯಂ ಪಾವಯೇದ್ಯತಃ ಅಂತ. ಈ ವಾಯು ಯಜ್ಞ ಎಂಬ ಹೆಸರುಳ್ಳವನು. ಅವನು ಯಜ್ಞಕ್ಕೆ ಅಭಿಮಾನಿಯೂ ಕೂಡ ಹೌದು. ನಾವು ನಡೆಸುವಂತಹ ಯಜ್ಞಕ್ಕೆ ಅವನು ಅಭಿಮಾನಿಯೂ ಹೌದು. ನಾವು ನಡೆಸುವಂತಹ ಎಲ್ಲ ಯಜ್ಞದಲ್ಲೂ ಅವನು ಪ್ರತಿಷ್ಠಿತನಾಗಿರ್ತಾನೆ. ಅವನು ಅಲ್ಲೇ ಇರ್ತಾನೆ. ಅಂತರ್ಯಾಮೀತು ಯಜ್ಞಾದೇಹೇ ವಿಷ್ಣು ಇಜ್ಜಾದಿನಾಮ್ರಮ ಅಂತ ಭಾಗವತ ತಾತ್ಪರ್ಯದ ಒಂದು ಮಾತು ನೆನಪಿಗೆ ಬರ್ತದೆ. ನಮ್ಮ ಜೀವನ ಯಜ್ಞ, ನಾವು ನಡೆಸುವಂತಹ ಉಪಾಸನಾ ವೈಶ್ವದೇವ ಮೊದಲಾದ ಎಲ್ಲ ಯಜ್ಞಗಳು, ಅದೆಲ್ಲದಕ್ಕೂ ಕೂಡ ಅಂತರ್ಯಾಮಿ ಆದವನು ಭಗವಂತ. ಮತ್ತೆ ಆ ದೀರ್ಘವಾದ ಯಜ್ಞ ಏನಿದೆ ಅದರ ಕೆಲವು ಭಾಗಗಳು ಇಜ್ಜ ಅಂತ ಕರೀತಾರೆ ಅವನ್ನ. ಅವುಗಳಿಗೆಲ್ಲ ನಿಯಾಮಕಳಾದವಳು, ಅವುಗಳಿಗೆ ಅಭಿಮಾನಿನಿ ಆದವಳು ಲಕ್ಷ್ಮೀದೇವಿ. ಇಜ್ಜಾದಿನಾಂ ರಮಾ ಅಂತ. ಯಜ್ಞೋ ಯಜ್ಞಪುಮಾನ್ ನಾಮ ಯಜ್ಞೇಶೋ ಯಜ್ಞಭಾವನಃ ಯಜ್ಞಪುಕ್ಚೇತಿ ಪಂಚಾತ್ಮ ಯಜ್ಞೇಶ್ವಿಜ್ಯೋ ಹರಿಸ್ವಯಂ ಅಂತ 5 ಯಜ್ಞ ಅನ್ನುವ ರೂಪಗಳನ್ನ, ಆ ಮುಖ್ಯ ಪರಮಾತ್ಮನ 5 ರೂಪಗಳನ್ನ, ಯಜ್ಞ ಅಂತ ಒಂದು ರೂಪ, ಯಜ್ಞ ಪುರುಷ ಅಂತ 2ನೇ ರೂಪ, ಯಜ್ಞೇಶ 3ನೇದ್ದು, ಯಜ್ಞ ಭಾವನ ಅಂತ 4ನೇದ್ದು, ಯಜ್ಞ ಭುಕ್ ಅಂತ 5ನೇದ್ದು. ಹೀಗೆ 5 ರೂಪಗಳು ಆ ಭಗವಂತನಿಗಿವೆ. ಲಕ್ಷ್ಮೀದೇವಿಯನ್ನು ಕೂಡ ಯಜ್ಞ ಅಂತ ಕರೆಯೋದು ಗೊತ್ತಿದ್ದೇ ಇದೆ. ವೇದಾಭಿಮಾನಿನಿಯಾದ ಆಕೆಯ ರೂಪ ಪರಮಾತ್ಮನ ಎದುರಿಗೆ ಅವಳನ್ನು ಸ್ತುತಿಸ್ತಾ ಇದೆ. ವೇದಾಭಿಮಾನಿನಿ ಸಾಕ್ಷಾತ್ ಸಾ ವಿಷ್ಣು ದೂರತಸ್ಥಿತ ಯಜ್ಞಾಖ್ಯ ಶೈವ ವಿಷ್ಣುಸ್ತು ಯಾತು ಉರಸ್ಥಲಮಾಸ್ಥಿತ. ಭಗವಂತನ ಎದೆಯಲ್ಲಿ ಅವಳು ಯಜ್ಞ ಎಂಬ ಹೆಸರಿನಲ್ಲಿ ಇದ್ದಾಳೆ. ಅವಳು ಯಜ್ಞದ ಅಭಿಮಾನಿನಿ. ಹರಿಣ ರತಿಯೋಗಸ್ಥ ದಕ್ಷಿಣಾಖ್ಯಾಪಿ ಶೈವತು. ಅದರ ಮತ್ತೊಂದು ರೂಪ ದಕ್ಷಿಣ ಅಂತ. ವೇದ, ಯಜ್ಞ, ದಕ್ಷಿಣ ಅಂತ 3 ರೂಪಗಳು. ವೇದ ಅನ್ನೋ ರೂಪ ಭಗವಂತನ ಎದುರುಗಡೆ ಇದ್ದರೆ, ಯಜ್ಞ ಅನ್ನುವ ರೂಪ ಆ ಭಗವಂತನ ಎದೆಯಲ್ಲಿದೆ, ದಕ್ಷಿಣ ಅನ್ನುವ ರೂಪ ಆ ಭಗವಂತನ ಒಂದು ಅರ್ಧವೇ ಆಗಿ ಹೋಗಿದೆ. ಅರ್ಧನಾರೀನರ ರೂಪನಾದ ಭಗವಂತನ ಅರ್ಧವೇ ಅದಾಗಿ ಹೋಗಿದೆ. ಹರಿಣ ರತಿಯೋಗಸ್ಥ. ರತಿಯೋಗದಲ್ಲಿ ಆ ಭಗವಂತನ ಜೊತೆಗೆ ಅವಳು ಏಕಾಂತದ ಯೋಗದಲ್ಲಿದ್ದಾಳೆ ಅಂತ ಅದರ ಅರ್ಥ. ಹೀಗೆ ಲಕ್ಷ್ಮೀದೇವಿಯು ಯಜ್ಞಳೆ, ಮುಖ್ಯ ಪ್ರಾಣನು ಯಜ್ಞ. ಯಾಕೆ ಯಜ್ಞ ಅಂದ್ರೆ ಏಷ ಹವೈ ಯಜ್ಞೋ ಯೋಯಂ ಪವತೆ ಏಷ ಎನ್ ನಿಧಂ ಸರ್ವಂ ಪುನಾತಿ ಅಂತ ಛಾಂದೋಗ್ಯ ಉಪನಿಷತ್ ಹೇಳಿದೆ. ಯಜ್ಞ ಅನ್ನೋದೊಂದು ವಿಚಿತ್ರವಾದ ಶಬ್ದ. ಯ ಅನ್ನುವ ಶಬ್ದ ಆ ಮುಖ್ಯ ಪ್ರಾಣ ಯಾವಾಗಲೂ ಸಂಚಾರ ಮಾಡ್ತಾನೆ ಅಂತ ತಿಳಿಸ್ತದೆ. ಜ್ಞ ಅನ್ನುವುದು ಆತ ಶುದ್ಧನಾಗಿದ್ದಾನೆ ಅಂತ ಅನ್ನೋದನ್ನು ತಿಳಿಸ್ತದೆ. ಹೀಗೆ ಮುಖ್ಯ ಪ್ರಾಣ ಯ ಅಂದ್ರೆ ಸದಾಗತಿ, ಅವನು ಯಾವಾಗಲೂ ಸಂಚಾರ ಮಾಡ್ತಾ ಇರ್ತಾನೆ. ಸಂಚಾರ ಮಾಡ್ತಾ ಇದ್ದು ಎಲ್ಲರನ್ನು ಕೂಡ ಪವಿತ್ರಗೊಳಿಸ್ತಾನೆ, ನಮಗಿದು ಗೊತ್ತಿದೆ. ಹೀಗೆ ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲರನ್ನೂ ಪವಿತ್ರಗೊಳಿಸುವುದರಿಂದ ಅವನೇ ಯಜ್ಞ. ಜ್ಞ ಅಂದ್ರೆ ಶುದ್ಧ ಮಾಡುವುದು ಅಂತ ಅರ್ಥ. ಆದ್ರಿಂದ ಅಥೋ ವಾಯು ಯಜ್ಞನಾಮ, ಆದ್ರಿಂದ ವಾಯುವನ್ನು ಯಜ್ಞ ಅಂತ ಹೇಳಬೇಕು ಅಂತ ಅದರ ತಾತ್ಪರ್ಯ. ತತ್ಪಾದವು ವಾಂಗ್ ಮನಸ್ಥಿತವು. ಆ ವಾಯುವಿಗೆ 2 ಪಾದಗಳಂತೆ. ಅವು ಒಂದು ವಾಕಿನಲ್ಲಿ, ಒಂದು ಮನಸ್ಸಿನಲ್ಲಿದೆ. ದಕ್ಷಿಣೋಸ್ಯ ಮನಸ್ಥಂಸ್ಥ. ಆ ಪ್ರಾಣನ ಬಲಪಾದ ನಮ್ಮ ಮನಸ್ಸಿನಲ್ಲಿದೆ. ಬ್ರಹ್ಮರ್ತ್ವಿಕ್ ತಸ್ಯ ಪೂಜಕ. ಯಜ್ಞ ನಡೆದಾಗ ಬ್ರಹ್ಮ, ಉದ್ಗಾತ, ಅಧ್ವರ್ಯು, ಹೋತ ಅಂತ 4 ಜನ ಪುರೋಹಿತರು ಇರ್ತಾರಲ್ಲ, ಅದರಲ್ಲಿ ಬ್ರಹ್ಮ ಅನ್ನುವ ಋತ್ವಿಕ್ ಆ ಮನಸ್ಸಿನಲ್ಲಿರುವ ಮುಖ್ಯ ಪ್ರಾಣನ ಪಾದವನ್ನು ಅರ್ಚಿಸ್ತಾನೆ. ಹೋತ್ರಾದ್ಯಾಹ ವಾಚಿ ಸಂಸ್ಥಸ್ಯ ವಾಮಪಾದಸ್ಯ ಪೂಜಕಾಹ. ಹೋತ್ರ, ಅಧ್ವರ್ಯು, ಉದ್ಗಾತ ಮೊದಲಾದವರೆಲ್ಲ ವಾಕಿನಲ್ಲಿರುವಂತಹ ಆ ಮುಖ್ಯ ಪ್ರಾಣನ ಪಾದವನ್ನು ಪೂಜೆ ಮಾಡ್ತಾರಂತೆ. ಇದು ಆ ಮುಖ್ಯ ಪ್ರಾಣನ 2 ರೂಪಗಳು, 2 ಪಾದಗಳು. ನಾವು ಅದನ್ನು ಅನುಸಂಧಾನ ಮಾಡುವುದರ ಜೊತೆಗೇನೆ ಭಗವಂತನ ಪಾದಗಳನ್ನು ಕೂಡ ಅನುಸಂಧಾನ ಮಾಡಬೇಕು. ಭಗವಂತ ಯಾವತ್ತು ಸಂಚಾರ ಮಾಡ್ತಾ ನಮ್ಮೆಲ್ಲರನ್ನು ಶುದ್ಧಗೊಳಿಸುವುದರಿಂದ ಅವನೇ ಮುಖ್ಯತಃ ಯಜ್ಞ.
ಅವನ ಆ ಪಾದಗಳು, ರಮಾರಮಣನಾದಂಥ ಅವನ ಪಾದಗಳು, ಲಕ್ಷ್ಮೀದೇವಿಯ ಪಾದಗಳು, ಮುಖ್ಯ ಪ್ರಾಣನ ಪಾದಗಳು ನಮಗಿಲ್ಲಿ ಅನುಸಂಧಾನಕ್ಕೆ ಬರಬೇಕು. ನಮ್ಮ ಜೀವನವೆಂಬ ಯಜ್ಞ ಏನಿದೆ, ಆ ಯಜ್ಞದಲ್ಲಿ ನಾವು ಹುಟ್ಟಿದಂದಿನಿಂದ ಮರಣಿಸುವವರೆಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಜೀವನದ ಹಾದಿಯ ಉದ್ದಕ್ಕೂ, ಈ ಪಯಣದ ಉದ್ದಕ್ಕೂ ಆ ಪಾದಗಳ, ಭಗವಂತನ, ಭಗವತಿಯ, ಪ್ರಾಣನ ಪಾದದ ಗುರುತುಗಳು ಇಲ್ಲಿ ಮೂಡಬೇಕು. ಪಾದದ ಬಗ್ಗೆ ಈ ಬೃಹತಿ ಮಂತ್ರದಲ್ಲಿ ಏನು ಬರಲಿಲ್ಲ, ಆದ್ರೆ ಯಜ್ಞ ಅಂತ ಬಂದಿದ್ದರಿಂದ ಅವನ ಪಾದಗಳ ಬಗ್ಗೆ ಕೂಡ ಪ್ರಾಸಂಗಿಕವಾಗಿ ಹೇಳಿದೆ. ನಮ್ಮ ಯಜ್ಞದ ಉದ್ದಕ್ಕೂ ನೀನಿದ್ದಿ ಅಂತ ಬಂತಲ್ಲ, ಯಜ್ಞ ಮನುತಿಷ್ಠತಿ ಅಂತ ಬಂದಿದೆ ಈ ಬೃಹತಿ ಮಂತ್ರದಲ್ಲಿ. ಯಜ್ಞದ ಉದ್ದಕ್ಕೂ ನೀನಿರುವುದಂದ್ರೆ ನಿನ್ನ ಪಾದದ ಗುರುತು ನನ್ನ ಯಜ್ಞದಲ್ಲಿ ಮೂಡಬೇಕು. ನಿನ್ನ ಪಾದಗಳಿಂದ ನನ್ನ ಯಜ್ಞವನ್ನು, ಜೀವನವೆಂಬ ಯಜ್ಞವನ್ನು ನೀನು ಪವಿತ್ರವನ್ನಾಗಿ ಮಾಡಬೇಕು. ಮುಖ್ಯ ಪ್ರಾಣ ಅದನ್ನು ಪವಿತ್ರವನ್ನಾಗಿ ಮಾಡ್ತಾನೆ ಅಂದ್ರೆ, ರಮಾರಮಣನಾದಂತಹ ಭಗವಂತ ನಮ್ಮ ಯಜ್ಞವನ್ನ ನಾವು ಹುಟ್ಟಿದಂದಿನಿಂದ ಮರಣಿಸುವವರೆಗೂ ನಮ್ಮ ಯಜ್ಞದಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನ ಪವಿತ್ರರನ್ನಾಗಿ, ನಮ್ಮ ಯಜ್ಞವನ್ನು ಪವಿತ್ರಗೊಳಿಸ್ತಾ ಇದ್ದಾನೆ ಅವನ ಪಾದಸ್ಪರ್ಶದಿಂದ. ಅದಕ್ಕಾಗಿ ಅದನ್ನೆಲ್ಲ ಹೇಳಿದೆ. ಹೀಗಿದು ಆ ಮುಖ್ಯ ಪ್ರಾಣನನ್ನ ಯಜ್ಞ ಅಂತ ಯಾಕೆ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಇದು ವಿವರಣೆ. ಏಷ ಹವೈ ಯಜ್ಞೋ ಯೋಯಂ ಪವತೆ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ 4ನೇ ಅಧ್ಯಾಯ. ಮತ್ತೆ ಇಲ್ಲಿ ವೀರಹ ಅಂತ ಬಂತು. ವೀರಹ ಎಂಬ ಶಬ್ದಕ್ಕೆ ಅರ್ಥ ಏನು? ವೀರ ಅಂದ್ರೆ ಪರಾಕ್ರಮಿಯಾದಂತಹ ಪರಮಾತ್ಮ. ಆ ಪರಮಾತ್ಮ ಹಂತಿ ಗಚ್ಚತಿ ಸರ್ವೈಹಿ ಜೀವೈಹಿ ಸಹ ಸದಾ ಸರ್ವತ್ರ. ಅದನ್ನು ಗಮನಿಸ್ಬೇಕು. ಹಂತಿ ಅಂದ್ರೆ ಹನಹಿಂಸಾಗತ್ಯ, ಒಬ್ಬರೇ ಕೊಲ್ತಾನೆ ಅಂತ ಅಷ್ಟೇ ಅರ್ಥ ಅಲ್ಲ, ಹೋಗ್ತಾನೆ ಅಂತ ಅರ್ಥ ಇದೆ. ಹೋಗುವುದು ಅಂದ್ರೆ ಯಾರ ಜೊತೆಗೆ ಹೋಗ್ತಾನೆ? ಇದೊಂದು ಪ್ರಶ್ನೆ. ನಾವು ನೀವು ಹೋಗ್ತೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ಹೋಗ್ತೇವೆ, ಯಾವತ್ತೋ ಒಮ್ಮೆ ಹೋಗ್ತೇವೆ. ಯಾವಾಗ್ಲೂ ನಾವೇನು ಹೋಗ್ತಾ ಇರೋದಿಲ್ಲ, ಯಾವಾಗೋ ಒಮ್ಮೆ ಹೋಗ್ತೇವೆ, ಯಾರೋ ಒಬ್ಬರ ಜೊತೆಗೆ ಹೋಗ್ತೇವೆ. ನಾವೇನು ಎಲ್ಲಾ ಕಡೆ ಇದ್ದವರಲ್ಲ, ಎಲ್ಲಾ ಸ್ಥಳಗಳಲ್ಲಿ, ಎಲ್ಲಾ ದೇಶದಲ್ಲೂ, ಎಲ್ಲಾ ಕಾಲದಲ್ಲೂ ನಾವಿರುವವರಲ್ಲ, ಎಲ್ಲಾ ವ್ಯಕ್ತಿಗಳ ಜೊತೆಗೂ ನಾವಿಲ್ಲ. ಆದ್ರಿಂದ ಯಾವಾಗಾದ್ರೂ ಒಮ್ಮೆ, ಎಲ್ಲಿಗಾದ್ರೂ ಒಮ್ಮೆ, ಯಾವುದೋ ಒಂದು ಪ್ರದೇಶಕ್ಕೆ ಯಾವಾಗಾದರೂ ಒಮ್ಮೆ ಕಾಲದಲ್ಲಿ ಯಾರೋ ಒಬ್ಬರ ಜೊತೆಗಾದ್ರೂ ಹೋಗ್ತೇವೆ. ಆದರೆ ಪರಮಾತ್ಮ ಎಲ್ಲಾ ಜೀವರ ಜೊತೆಗೂ ಸಂಚಾರ ಮಾಡ್ತಾ ಇರ್ತಾನೆ. ಇವನು ಇಲ್ಲದೆ ಹೋದ್ರೆ ಅವ್ರು ಯಾವತ್ತೂ ಕೂಡ, ಆ ಜೀವರು ಯಾವತ್ತೂ ಸಂಚಾರ ಮಾಡುವುದೇ ಇಲ್ಲ. ಆ ಜೀವರ ಜೀವನವೇ ನಡೆಯೋ ಸಾಧ್ಯ ಇಲ್ಲ. ಆದ್ರಿಂದ ಸರ್ವೈಹಿ ಜೀವೈ ಸಹ, ಎಲ್ಲಾ ಜೀವರ ಜೊತೆಗೆ ಅವನಿರ್ತಾನೆ. ಮತ್ತೆ ಯಾವಾಗ ಹೋಗ್ತಾನೆ ಅಂದ್ರೆ ಸದಾ ಹೋಗ್ತಾನೆ. ನಾವು ನೀವು ಯಾವತ್ತೋ ಒಮ್ಮೆ ಹೋಗ್ತೇವೆ, ಪರಮಾತ್ಮ ಯಾವಾಗ್ಲೂ ಹೋಗ್ತಾ ಇರ್ತಾನೆ. ಎಲ್ಲಿ ಹೋಗ್ತಾನೆ ಅಂದ್ರೆ ಸರ್ವತ್ರ ಹೋಗ್ತಾನೆ. ಅವನು ಹೋಗದೇ ಇರುವ, ಇರದೇ ಇರುವ ಜಾಗವೇ ಇಲ್ಲ. ಆದ್ರಿಂದ ಅವನು ವೀರನಾದ್ರಿಂದಲೇ ಯಾವಾಗಲೂ ಎಲ್ಲ ಕಡೆಯೂ ಹೋಗ್ಲಿಕ್ಕೆ ಸಾಧ್ಯ, ಎಲ್ಲ ಜೀವರ ಜೊತೆಗೆ ಹೋಗ್ಲಿಕ್ಕೆ ಸಾಧ್ಯ. ನಾವು ವೀರರಲ್ಲ, ಆದ್ರಿಂದ ಯಾವಾಗಲೂ ಎಲ್ಲ ಕಡೆಯೂ ಎಲ್ಲರೊಂದಿಗೂ ಹೋಗಲಾರೆವು. ಒಂದು ವೀರ ಅನ್ನೋ ಶಬ್ದ, ಅವನು ಎಲ್ಲ ಜೀವರ ಜೊತೆಗೆ, ಎಲ್ಲ ಕಾಲದಲ್ಲಿ, ಎಲ್ಲ ದೇಶದಲ್ಲಿ ಹೋಗ್ತಾನೆ ಅನ್ನೋದಕ್ಕೆ ಕಾರಣಭೂತವಾಗಿ ವಿಷ್ಣು ಸಹಸ್ರನಾಮದಲ್ಲಿ ವರ್ಣಿತ ಆಗಿದೆ ಅಂತ ನನ್ನ ಅನುಸಂಧಾನ. ಹೀಗೆ ಅವನು ವೀರಃ, ಈ ಅರ್ಥವನ್ನೇ ಬೃಹತಿ ಮಂತ್ರ ಮಘವ ಇವಂ ಯಜ್ಞಮನುತಿಷ್ಠತಿ ತಿಷ್ಠಾತಿ ಅಂತ ಹೀಗೆ ವರ್ಣನೆ ಮಾಡಿದೆ. ಅಲ್ಲಿ ತಿಷ್ಠತಿ ಅಂದ್ರೆ ಇರುತ್ತಾನೆ ಅಂತ, ವ್ಯಾಕರಣದಲ್ಲಿ ತಿಷ್ಠತಿ ತಿಷ್ಠತಃ ತಿಷ್ಠಂತಿ. ತಿಷ್ಠಾತಿ ಯಾಕೆ ಅಂದ್ರೆ ದೀರ್ಘ ಹೇಳೋದು ಯಾಕೆ? ಬಹಳ ಇದ್ದದನ್ನ ಬಹಳ ಅಂತ ಹೇಳ್ತೀವಲ್ಲ ಕೆಲವು ಸರಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ಬಹಳ ಚೆನ್ನಾಗಿದೆ. ಶಬ್ದ ಬಹಳ ಅಂತಿಲ್ಲ, ಬಹಳ ಅಂತಾನೆ ಶಬ್ದ. ಬಹಳ ಅಂತ ಹೇಳುವುದ್ರ ಮೂಲಕ ಅದೊಂದು ಒತ್ತು ಕೊಡ್ತೇವೆ ನಾವು. ಹಾಗೆ ತಿಷ್ಠಾತಿ, ಯಾವತ್ತೂ ಕೂಡ ಆ ಭಗವಂತ ಇದ್ದೇ ಇರ್ತಾನೆ ಅನ್ನೋದು ಒತ್ತು ಕೊಡ್ಲಿಕ್ಕೋಸ್ಕರ ತಿಷ್ಠಾತಿ ಅಂತ ಹೇಳಿದ್ದಾರೆ. ಮಘವ, ಜೀವನ ಯಜ್ಞ ಪತಿಯಾದ ಭಗವಂತ, ಇವಂ ಯಜ್ಞ ಅನುತಿಷ್ಠಾತಿ, ಈ ಯಜ್ಞದಲ್ಲಿ ಯಾವತ್ತೂ ಕೂಡ ಇದ್ದೇ ಇರ್ತಾನೆ. ಈ ಇಮಂ ಮಘವ ಇಮಂ ಯಜ್ಞ ಅನುತಿಷ್ಠಾತಿ ಅನ್ನುವ ಈ 4-5 ಶಬ್ದಗಳ ಮೂಲಕ ಬೃಹತಿ ಮಂತ್ರ ಈ ವೀರಹ ಅನ್ನುವ ಮಾತಿನ ಅರ್ಥವನ್ನೇ ಹೇಳಿದೆ. ಅಂದ್ರೆ ಗಮನ ಮಾಡುವವನು. ಹೌದು,
ತಿಷ್ಠಾತಿ ಅಂತಂದ್ರೂ ಕೂಡ ಇರುವುದು ಅಂತಲೇ ಅರ್ಥ. ನಾನು ಆವಾಗಲೇ ಹೇಳಿದೆ, ನಾವು ಇದ್ದಾಗ ಹೋಗಲಾರೆವು, ಹೋದಾಗ ಇರಲಾರೆವು. ಭಗವಂತ ಇದ್ದಾಗ ಹೋಗ್ತಾ ಇರ್ತಾನೆ, ಹೋದಾಗ ಇರ್ತಿರ್ತಾನೆ. ಅದೇ ಅವನ ಮಹಿಮ. ಶಯಾನೋ ಯಾತಿ ಸರ್ವಶಃ ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವಶಃ ಅಂತ ಈಶಾವಾಸ್ಯ ಮಂತ್ರ. ಆಸೀನೋ ದೂರಂ ವ್ರಜತಿ, ಒಂದ್ ಕಡೆ ಕೂತಿದ್ದಾನೆ ಆದ್ರೆ ದೂರ ಹೋಗ್ತಾನೆ. ಶಯಾನಃ ಮಲ್ಕೊಂಡಿದ್ದಾನೆ ಆದ್ರೆ ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ಹೀಗೆ ಆ ಭಗವಂತನ ಇರುವ ಕ್ರಿಯೆ, ಹೋಗುವ ಕ್ರಿಯೆ ಇವೆಲ್ಲವೂ ಸವಿಶೇಷಾಭಿನ್ನ. ಆದ್ರಿಂದಲೇ ಹ ಅಂದ್ರೆ ಇರುತ್ತಾನೆ ಅಂತ ಅರ್ಥ. ಇರುತ್ತಾನೆ ಅನ್ನುವ ಕ್ರಿಯಾ, ಹ ಅಂದ್ರೆ ಇರುತ್ತಾನೆ ಅಲ್ಲ, ಹೋಗ್ತಾನೆ ಅನ್ನುವ ಕ್ರಿಯಾ. ಹೋಗ್ತಾನೆ ಅನ್ನುವ ಕ್ರಿಯಾ, ತಿಷ್ಠತೆ ಅನ್ನುವ ಕ್ರಿಯಾ ಎರಡು ಕೂಡ ಒಂದೇನೆ. ಆದ್ರಿಂದಲೇ ಅವನು ವೀರಹ ಅಂದ್ರೆ ಯಾವತ್ತೂ ಕೂಡ ನಮ್ಮ ಜೊತೆಗಿದ್ದಾನೆ, ನಮ್ಮ ಜೊತೆಗೆ ಅವನು ಸಂಚಾರ ಮಾಡ್ತಾನೆ ಅಂತ ಅರ್ಥ. ಅದನ್ನೇ ಯಜ್ಞ ಮನೋತಿಷ್ಠಾತಿ, ನಮ್ಮ ಜೀವನವೆಂಬ ಯಜ್ಞ, ಛಾಂದೋಗ್ಯ ಉಪನಿಷತ್ನಲ್ಲೇ ಬಂದಿರುವಂತೆ ಪುರುಷೋ ವಾವ ಯಜ್ಞ ವಿಷ್ಣು ಪೂಜಾರ್ಥ ಯಜ್ಞೋಹಂ ಇತ್ಯುಪಾಸನ ಮಾದರಾತ್ ಕುರ್ವೀತ ಪುರುಷೋ ನಿತ್ಯಂ ತದ್ಗಂ ಮೃತ್ಯುಂ ಅಪಾನುದೇತ್. ಭಗವಂತನ ಪೂಜೆಗೆ ಮೀಸಲಾಗಿರುವಂಥ ಯಜ್ಞ ನನ್ನ ಜೀವನ ಅಂತ ಅದರ ತಾತ್ಪರ್ಯ. ಆದ್ರಿಂದ ಇದ್ವಂ ಯಜ್ಞ ಮನುತಿಷ್ಠತಿ ಅಂದ್ರು, ವೀರಹ ಅಂದ್ರು ಒಂದೇ. ವೀರ ಅಂದ್ರೆ ಆ ಪರಾಕ್ರಮಿ ಆದಂತಹ ಮಘವ. ವೀರಹ ಅಂತಂದ್ರೆ ಪರಾಕ್ರಮಿ ಅಂತ ಅರ್ಥ. ಮಘವ ಅಂದ್ರೆ ಯಶಸ್ವಿ ಅಂತ ಅರ್ಥ. ಪ್ರಾಯ ಇವೆರಡಕ್ಕೂ ಸಮಾನವಾದ ಅರ್ಥವೇ ಇದೆ. ಯಶಸ್ವಿ ಅಂದ್ರೆ ಜೀವಮಾನದಲ್ಲಿ ಏನಾದ್ರೂ ಒಂದು ಯಶಸ್ಸನ್ನು ಕಂಡವನು. ವೀರ ಅಂದ್ರೂ ಈ ತರ್ಕದಲ್ಲಿ ವೀರ, ವ್ಯಾಕರಣದಲ್ಲಿ ವೀರ, ಶಾಸ್ತ್ರದಲ್ಲಿ ವೀರ, ಧೀರ ಹೀಗೆಲ್ಲ ಹೇಳ್ತಿರ್ತೇವೆ. ರಣರಂಗದಲ್ಲಿ ವೀರ ಅಂತನ್ನುವುದೊಂದು ಬೇರೆ ವಿಷಯ. ಶಾಸ್ತ್ರದಲ್ಲಿ ವೀರ ಅಂದ್ರೆ ಶಾಸ್ತ್ರದಲ್ಲಿ ಪಾರಂಗತ ಅಂತ ಅರ್ಥ. ಹೀಗೆ ವೀರ ಅಂದ್ರೂ ಮಘವ ಅಂದ್ರೆ ಯಶಸ್ವಿ. ಇದು ಕರ್ಮ ನಿರ್ಣಯದಲ್ಲಿ ಬಂದಿರುವಂತಹ ಅರ್ಥ. ಮಘವ ಅಂದ್ರೆ ಯಶಸ್ವಿ ಅಂತ. ಯಶೋವಾವ ಮಘಂ ಅಂತ ಬಂದಿದೆ, ಹಿಂದೆ ಅದನ್ನು ಅನೇಕ ಕಡೆ ನೋಡಿದ್ದೇವೆ. ಆದ್ರಿಂದ ವೀರಹ ಅಂದ್ರು ಮಘವ ಅಂದ್ರು ಪ್ರಾಯ ಸಮಾನಾರ್ಥಕವಾದಂತಹ ಶಬ್ದಗಳು. ಆದ್ರಿಂದ ವೀರಹ ಅಲ್ಲೇನು ಮೂಲ ಮಂತ್ರದಲ್ಲಿ ವಿಷ್ಣು ಸಹಸ್ರನಾಮದ ಸ್ತೋತ್ರದ ಮಂತ್ರದಲ್ಲಿ ವೀರಹ ಶಬ್ದ ಬಂತು. ಅಲ್ಲಿರುವ ವೀರ ಎಂಬ ಶಬ್ದವು ಇಲ್ಲಿರುವ ಮಘವ, ಮಂತ್ರದಲ್ಲಿರುವಂತಹ ಬೃಹತಿ ಮಂತ್ರದಲ್ಲಿರುವಂತಹ ಮಘವ ಎಂಬ ಶಬ್ದವು ಕೂಡ ಸಮಾನಾರ್ಥಕವಾಗಿದೆ ಅಂತ ನಾವು ತಿಳ್ಕೊಳ್ಬಹುದು. ಹೀಗೆ ಬೃಹತಿ ಮಂತ್ರಕ್ಕೂ ಮತ್ತು ವೀರಹ ಎಂಬ ನಾಮಕ್ಕೂ ಸಮಾನವಾದ ಅರ್ಥ ಇದೆ. ಇಷ್ಟು ವಿಷಯಗಳನ್ನು ಇವತ್ತು ನೋಡಿದ್ದೇವೆ. ಇನ್ನು ಮುಂದೆ ಆ ಮುಖ್ಯ ಪ್ರಾಣನನ್ನು ಮುಂದಿಟ್ಕೊಂಡೇ ಪರಮಾತ್ಮ ಯಾಕೆ ಸಂಚಾರ ಮಾಡ್ತಾನೆ, ಅದು ಷಟ್ಪ್ರಶ್ನ ಉಪನಿಷತ್ನಲ್ಲಿ ಭಾಗವತ ತಾತ್ಪರ್ಯದಲ್ಲೆಲ್ಲ ಬಂದಿದೆ. ಅದ್ರ ಕುರಿತಾದಂತಹ ವಿವರಣೆಗಳನ್ನು ನಾವು ನೋಡುವುದಿದೆ. ಅದನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.